ಹಲೋ, ನನ್ನ ಯೂಟ್ಯೂಬ್ ಚಾನಲ್ ಬಂಧುಗಳಿಗೆ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಸೂರಜ್ ಗೌಡ ಮಾತಾಡ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ಹೇಗಿರುತ್ತೆ ಅಂತ ನಾನು ತಿಳಿಸ್ತೀನಿ ಬನ್ನಿ. ನಾನು ಗಾಡಿ ಎತ್ಕೊಂಡು ನಮ್ಮ ತೋಟದ ಹತ್ರ ಹೋದೆ. ನಮ್ಮ ತೋಟದ ಹತ್ರ ನಮ್ಮ ಅಜ್ಜಿನ ಮಾತಾಡ್ಸ್ಕೊಂಬರೋಣ ಅಂತ ಹೋದೆ. ಸೊ ನಮ್ಮ ಅಜ್ಜಿ ಎಲ್ಲಿದ್ದಾರೆ ಅಂತ ಹುಡುಕ್ತಾ ಇದ್ದೀನಿ. ನಮ್ಮ ಅಜ್ಜಿನ ಇವತ್ತು ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಬನ್ನಿ. ನೋಡಿ ಗೈಸ್, ನಮ್ಮ ಅಜ್ಜಿ ಇಲ್ಲೇ ಕೂತಿದ್ದಾರೆ. ನೋಡಿ, ಇವರೇ ನಮ್ಮ ಅಜ್ಜಿ. ಆಯ್ ಮಾಡ್ಸೋಣಮ್ಮ. ಗೈಸ್ ನೋಡಿ, ಇವರೇ ನಮ್ಮ ಅಜ್ಜಿ, ಸಣ್ಣಮ್ಮ ಅಜ್ಜಿ ಅಂತ. ಅಜ್ಜಿನ ಮಾತಾಡ್ತೀನಿ ಬನ್ನಿ. ಆಯ್ ಮಾಡ್ಸೋಣಮ್ಮ. ಆಯ್ 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 ಮಾಡಪ್ಪ. ನೋಡಿ ಕೆಂಚುಲ್ಲ ಹೆಂಗಿದ್ದೀನಿ ಸರ್, ಕೆಲ್ಸ ಹೆಂಗಿದ್ದೀನಿ. ಮಧ್ಯಾಹ್ನ ಊಟ ಏನು ತಿಂದಜ್ಜಿ? ಅನ್ನ ಸಾರು. ಬಾಕ್ಸ್ ಎತ್ಕೊಂಬತ್ತೀಯಾ? ನೋಡಿ ಬ್ಯಾಗ್ ಇಲ್ಲೇ ಅದೆಲ್ಲ. ನೀರೇನಾದ್ರು ಬೇಕಾದ್ರೆ ಏನು ಮಾಡ್ತೀಯಾ? ನೀರು ನೋಡಿ ಬಾಟ್ಲಾಗಿಲ್ಲ. ನೀರು ಎತ್ಕೊಂಬಿಡ್ತೀಯಾ? ನೀರು ಎತ್ಕೊಂಬರೋದು, ಎಲ್ಲಡ್ಕೆ ಎತ್ಕೊಂಬರೋದು, ಹಾಕೋದು, ಉಗಿಯೋದು, ನೀರು ಕುಡಿಯೋದು, ಇದೇ ನನ್ನ ಕಾಂಟ್ರಾಕ್ಟ್. ಎಲ್ಲಡ್ಕೆ ಒಂದು ದಿನಕ್ಕೆ ಎಷ್ಟು ಹಾಕೊಂತೀರಾ? ಒಂದು 10 ಕಿತ ಹಾಕ್ತೀನಿ. ಒಂದು 10 ಕಿತ ಎಷ್ಟೊಂದು ಕಟ್ಟೆಯಲ್ಲೇ 1 kg ಅಡಿಕೆ ಹಾಕೊಂತೀರಾ? ಅವ್ರು ಕಟ್ಟಿಲ್ಲ, ಒಂದು 20 ಎಲೆ ಎತ್ಕೊಂಬರ್ತೀನಿ. ಒಂದು ಅಷ್ಟು ಅಡಿಕೆ ಎಷ್ಟು ಕಡ್ಡಿ ಪುಡಿ ಹಾಕೊಂತ ಇರ್ತೀರಾ? ಹಾಕ್ಕೊಂತ ಇರ್ತೀನಿ. ಇವತ್ತು ತಗೊಂಡ್ಬೇಕು ಕಡ್ಡಿ ಪುಡಿ ಅಂಗಡಿಯಾಗ. ಖಾಲಿ ಆಗೋಗ್ಬಿಟ್ಟೈತಾ? ಖಾಲಿ ಆಗಿದೆ. ಹಸು ಎಷ್ಟೈತೆ? ಹಸ 3 ಒಂದು ಕರ 2 ಹಸು ಆಗಿದೆ. ಎಷ್ಟು ವರ್ಷದಿಂದ ಸಾಕ್ತಾ ಇದ್ದೀರಾ ಹಸುನ? ನಾನು ಸಾಕ್ತಾ ಇದ್ದೀನಿ. ಇನ್ನೇನು ಒಂದು 20-30 ವರ್ಷ ಸಾಕ್ತಾ ಇದ್ದೀನಿ. 30 ವರ್ಷದಿಂದ ಹಸು ಸಾಕ್ತಾ ಇದ್ದೀರಾ? ಎಷ್ಟು ಹಸು ಸಾಕಿದ್ದೀರಾ 30 ವರ್ಷದಿಂದ? ಎಷ್ಟಾದ್ರು ಓದವೆಷ್ಟು, ಮಾರ್ದವೆಷ್ಟು, ಇರೋವೆಷ್ಟು. ಒಂದು 100 ಹಸು ಸಾಕಿದ್ದೀರಾ? ಆಸೆ 100 ಇಲ್ಲ, ಒಂದು 50. ಬೆಳಿಗ್ಗೆ ಎಷ್ಟು ಗಂಟೆಗೆ ಬರ್ತೀರಾ? ಬೆಳಗ್ಗೆ ಬರ್ತೀನಿ, ಒಂದು 10:30 ಹಂಗೆ. 10:30ಗೆ ಬರ್ತೀರಾ? ಹುಲ್ಕ್ ಹೋಗ್ಬೇಕು, ಹುಲ್ ತರಬೇಕು, ಹಸುಗಳು ಇದು ಕಸ ಕಟ್ಟಿ ಎಲ್ಲ ತೊಳಿಬೇಕು. ಎಷ್ಟು ಕೆಲಸ ಅದೇ. ಹಾಲು ಎಷ್ಟು ಕರೆಯುತ್ತೆ ಒಂದಿನಕ್ಕೆ? ಒಂದಿನಕ್ಕೆ ಒಂದು 3 ಲೀಟ್ರ್ 4 ಲೀಟ್ರ್ ಆಗ್ತದೆ. 2 ಟೈಮು ನೀವೇ ಕರಿತೀರಾ? ಇಲ್ಲ, ನನ್ನ ಮೊಮ್ಮಗನೊಂದು ಟೈಮು, ನಾನೊಂದು ಟೈಮು. 2 ಟೈಮು ಹಾಲು ಕರ್ಕೊಂತೀರಾ? ಕರ್ಕೊಂಡು ಈವ್ನಿಂಗ್ ಎಷ್ಟು ಗಂಟೆಗೆ ಹೊಡ್ಕೊಂಡು ಹೋಗ್ತೀರಾ ಹಸುಗಳನ್ನ? ಹಸುಗಳನ್ನ ಒಂದು 8 ಗಂಟೆ ತಂದು ಕಟ್ಟಿ ಹಾಕ್ತೀರಿ. 10:30 ಹಂಗೆ ಬತ್ತು ಬಿಡ್ತೀನಿ. ಫಸ್ಟು ಹಳ್ಳಿ ಥರ ಇತ್ತು, ಹಸುಗಳು 100 ಸಾಕ್ಬೋದಾಯಿತು, 50 ಸಾಕ್ಬೋದಾಯಿತು, 500 ಸಾಕ್ಬೋದಾಯಿತು. ಇವಾಗೆಲ್ಲ ಫುಲ್ಲು ಲೇಔಟು ಬಿಲ್ಡಿಂಗ್ ಆಗ್ತಾ ಇದೆಯಲ್ಲ, ಹಸುಗಳೆಲ್ಲ ಎಲ್ಲಿ ಸಾಕ್ತೀರಾ? ಲೇಔಟ್ ಒಳಗಡೆ ಎಲ್ಲ ಮೇಸಕ್ಕೆ ಬಿಡ್ತಾರಾ? ನೋಡು ಬೇಯ್ತಾ ಇರಲಿಲ್ಲ. ಮನೆಗಳೆಲ್ಲ ಆಗೋಗ್ಬಿಟ್ರೆ ಏನು ಮಾಡ್ತೀರಾ? ಮನೆಗಳೆಲ್ಲ ಇದಂದ್ರೆ ಮಾರಿ ಹಾಕ್ತೀರಿ. ಮಾರಾಕ್ತೀರಾ? ಆಮೇಲೆ ಜಾಲಿ, ಆಮೇಲೆ ಜಾಲಿ 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 ಮಾಡ್ತೀರಿ. ಸಾಬಾಸ್. ಅಷ್ಟಕ್ಕೆ ನಾವು ಇರ್ತೀರಿಲ್ಲ ನೋಡ್ಕ. ಇರೋ ಗಂಟೆ ಜಾಲಿ, ಎಂಜಾಯ್ ಮಾಡೋದು. ಮಾತೇ ಇಲ್ಲ. ಓಕೆ ಗಾಯ್ಸ್, ಅಜ್ಜಿದ ಹಸುಗಳು ತರಿಸ್ತೀನಿ ಬನ್ನಿ ಗಾಯ್ಸ್. ಇದು 2 ಹಸುಗಳು ನಮ್ಮ ಅಜ್ಜಿ ಅವ್ರದ್ದು. ಸೊ ನಾನು ಇವತ್ತು ಹಳ್ಳಿ ಜೀವನ ತೋರ್ಸಕ್ಕೆ ಬಂದಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, 2 ಹಸುಗಳಿದೆ ನೋಡಿ ಗಾಯ್ಸ್. ಇದೆಲ್ಲ ನಮ್ಮ ತೋಟ. ತೆಂಗಿನ ಮರ ಇದೆ, ಮತ್ತು ಹಲಸಿನ ಮರ ಇದೆ, ಮಾವಿನ ಮರ ಇದೆ, ಹುಣಸೆ ಮರ ಇದೆ. ಹಾಗೆ ಇಲ್ಲಿ ಕಾಣ್ತಾ ಇದೆ ಅಲ್ವಾ, ಈ ಹೊಲದಲ್ಲೆಲ್ಲ ಫುಲ್ಲು ರಾಗಿ, ಹಸುಗಳಿಗೆ ಬೇಕಾಗಿರೋಂಥದ್ದೆಲ್ಲ ಏನು ಬೇಕೋ ಅದು ಮೇವು ಹಾಕ್ತಾ ಇರ್ತಾರೆ. ಜೀವನ ತುಂಬ ಕಷ್ಟ ಗುರು. ಮಳೆ ಇಲ್ದಿರ ಹೊಲ ಎಲ್ಲ ಬಿತ್ತಿ ರಾಗಿ ಬಿತ್ತನೆ ಮಾಡೋಕ್ಕೆ ರೆಡಿಯಾಗಿದ್ದಾರೆ. ಬಟ್ ಇನ್ನೂ ಮಳೆನೇ ಬರ್ತಾ ಇಲ್ಲ. ಮಳೆ ಬಂದಮೇಲೆ ಎಲ್ಲ ಫುಲ್ ಇದು ಹಚ್ಚ ಹಸಿರಿನ ವನ ಥರ ಕಾಣುತ್ತೆ. ಹಲಸಿನಕಾಯಿ ಎಲ್ಲ ಆಲ್ರೆಡಿ ಖಾಲಿಯಾಗಿದೆ, ನೋಡ್ತಾ ಇರ್ಬೋದು ನೀವು ಇಲ್ಲಿ. ನಮ್ಮ ಅಜ್ಜಿ ಬ್ಯಾಗೆಲ್ಲ ಎತ್ಕೊಂಡು ಮನೆ ಹತ್ರ ಹೋಗಕ್ಕೆ ರೆಡಿಯಾಗಿದ್ದಾರೆ. ಹಸು ಎಲ್ಲ ಹೊಡ್ಕೊಂಡು ಮನೆ ಹತ್ರ ಹೋಗ್ತಾ ಇದ್ದೀರಿ, ಯಾಕಂದರೆ ಹಾಲು ಕರಿಬೇಕಲ್ವ. ಸೊ ಅದಕ್ಕೆ ಮನೆ ಹತ್ರ ಹೋಗ್ತಾ ಇದ್ದೀರಿ. ಬನ್ನಿ, ಮನೆ ಹತ್ರ ಹಾಲು ಕರೆಯೋದೆಲ್ಲ ತೋರಿಸ್ತೀನಿ. ಹೈ ನಡಿ, ಹೈ 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 ಹೈ. ನಮ್ಮ ಅಜ್ಜಿ ಹಸು ಹಿಡ್ಕೊಂಡು ನಿಂತಿದ್ದಾರೆ. ಅವ್ರದ್ದೇ ಹಸುಗಳು. ನಮ್ಮ ಅಜ್ಜಿಗೆ 80 ವರ್ಷ ಆದರೂ ಈಗಲೂ ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ. ಈಗಲೂ ಒಂದು 20 ಹಸು ಬಿಟ್ಟರೆ ಮೇಯ್ಸ್ಕೊಂಬರ್ತಾರೆ, ಹಾಲೆಲ್ಲ ಕರೀತಾರೆ ನೋಡಿ ಗಾಯ್ಸ್. ಮಾತಾಡ್ಸೋಣ ಅಜ್ಜಿ. ಮೈಯೆಲ್ಲ ತೊಳಿತೀನಿ, ಚೆನ್ನಾಗಿ ಹಸ ಮೇಯಿಸ್ತೀನಿ, ಹುಲ್ ತತ್ತೀನಿ, ಹಾಲು ಕರಿತೀನಿ. ಬಾಯ್ ಲವಿ. ನೋಡಿ ಗಾಯ್ಸ್, ನಮ್ಮ ಅಜ್ಜಿ ಲವ್ ಯು ಅಂದಿರಾ ಲವ್ ಯು ಅಂತ ಹೇಳ್ತಾ ಇದ್ದಾರೆ. ಹಳ್ಳಿ ಜನ ಅಂತ ಹೇಳು. ಹಳ್ಳಿ ಜನ ಒಳ್ಳೆ ಜನ. ಒಳ್ಳೆ ಜನ. ಓಕೆ ಅಜ್ಜಿ, ಬನ್ನಿ, ಮನೆ ಹತ್ರ ಸಿಗ್ತೀನಿ. ಬಾಯ್ ಬಾಯ್. ಬಾಯ್ ಬಾಯ್. ಗೈಸ್ ನೋಡಿ, ನಮ್ಮ ಅಜ್ಜಿಯವ್ರ ಹಸು ಮನೆ ಇದೆ. ಹಸುಗಳೆಲ್ಲ ಹೊಡ್ಕೊಂಡು ಮನೆ ಹತ್ರ ಬಂದ್ಬಿಟ್ಟು ನೀರೆಲ್ಲ ಇಟ್ಬಿಟ್ಟು ನಾನೀಗ ಹಾಲು ಕರಿತಿದ್ದೀನಿ. ನನಗೆ ಇದೆಲ್ಲ ಫಸ್ಟಿಂದನೇ ಅಭ್ಯಾಸ ಇದೆ. ಫಸ್ಟೆಲ್ಲ ನಮ್ಮ ಮನೇಲಿ ಹಸು ಇತ್ತಲ್ವ, ಸೊ ಅದರಿಂದ ನಾನು ಫಸ್ಟೆಲ್ಲ ಹಸು ಮೇಯಿಸ್ತಾ ಇದ್ದೆ, ಹಾಲೆಲ್ಲ ಕರಿತಾ ಇದ್ದೆ. ಸೊ ಈಗ ನಮ್ಮ ಅಜ್ಜಿ ಒಂದು ಹಸುವಲ್ಲಿ ಹಾಲು ಕರಿತಾ ಇದ್ದಾರೆ, ನಾನೊಂದು ಹಸುವಲ್ಲಿ ಹಾಲು ಕರಿತಾ ಇದ್ದೀನಿ. ನೋಡಿ ಗೈಸ್, ಇದು ಒಂದು 2 ಲೀಟ್ರ್ ಹಾಲು ಕೊಡ್ತು. ಸೊ ಹಾಲೆಲ್ಲ ಕರೆದಿದ್ದೀನಿ.
ನಮ್ಮ ಅಜ್ಜಿ ಈಗ ಬೇರೆ ಹಸುವಲ್ಲಿ ಹಾಲು ಕರೀತಾ ಇದ್ದಾರೆ. ಅವರು ಈ ವಯಸ್ಸಲ್ಲೂ ಇಷ್ಟು ಶ್ರಮ ಪಡ್ತಾ ಇದ್ದಾರೆ ಅಂದರೆ ಗ್ರೇಟು ಗೈಸ್. ನಾನು ಇನ್ನೊಂದು ಹಸುವಲ್ಲಿ ಹಾಲೆಲ್ಲ ಕರೆದಿದ್ದಾಯಿತು. ಸೊ ಹಾಲು ಹಾಕೋಕ್ಕೆ ಡೈರಿಗೆ ಅಜ್ಜಿ ಹೋಗ್ತಾರೆ. ನಾನೇನು ಡೈರಿಗೆ ಹೋಗಲಿಲ್ಲ. ಸೊ ನಾನು ಹಾಲೆಲ್ಲ ಕರೆದ್ಬಿಟ್ಟು ಅಜ್ಜಿಗೆ ಕೊಟ್ಟೆ. ಅಜ್ಜಿ ಹಾಲು ಎತ್ಕೊಂಡು ಹೋದರು. ನನ್ನ ಜೊತೇಲಿ ಹಿತಾಶ್ರೀನೂ ಬಂದಿದ್ಲು. ಹಿತಾಶ್ರೀನೂ ಅಲ್ಲಿ ಅಜ್ಜಿನ ಮಾತಾಡ್ಸ್ಕೊಂಡಿದ್ಲು. ಎಲ್ಲ ಆದಮೇಲೆ ನಾನು ಸ್ವಲ್ಪ ಈಚೆ ಹೋಗ್ಬೇಕಾಯಿತು. ಅದರಿಂದ ಹಸುನೆಲ್ಲ ಈಚೆ ಕಟ್ಬಿಟ್ಟು ಗೈಸ್ ಹಾಲೆಲ್ಲ ಕರೆದಿದ್ದಾಯಿತು. ಹಸುನ ನಮ್ಮ ಅಜ್ಜಿ ಈಚೆ ಕಟ್ಟಾಗಿ ಹೋಗ್ತಾಯಿದ್ರು. ನಮ್ಮ ಅಣ್ಣ ಬಂದರು ಅಂದ್ಬಿಟ್ಟು ನಮ್ಮ ಅಣ್ಣ ಮನೆ ಹತ್ರ ಮಾತಾಡ್ಕೊಂಡು ನಿಂತಿದ್ದೆ. ಅಜ್ಜಿ ಹಾಗೆ ಹಸು ಕಟ್ಬಿಟ್ಟು ಬಂದರು. ಓಕೆ ಗೈಸ್, ಎಲ್ಲ ಆಯಿತು, ಮನೆಗೆ ಹೋಗ್ತಾಯಿದ್ದೀರಿ. ಬಾಯ್ 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 ಅಷ್ಟೇ. ಇವತ್ತಿನ ಲಾಗ್ ನಮ್ಮ ಅಜ್ಜಿ ಜೊತೆ. ನಮ್ಮ ಲಾಗ್ ಅಜ್ಜಿ ತುಂಬ ಚೆನ್ನಾಗಿ ಮಾಡಿದ್ರು ವೀಡಿಯೋಸ್ ಎಲ್ಲ. ಸೊ ಗೈಸ್, ನಿಮಗೆ ನೆಕ್ಸ್ಟ್ ಇನ್ಯಾವ ಥರ ವೀಡಿಯೋಸ್ ಆದರೂ ಬೇಕಾದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಓಕೆ ಗೈಸ್, ಟೇಕ್ ಕೇರ್, ಬಾಯ್ ಬಾಯ್, ನಾಳೆ ಸಿಗ್ತೀನಿ.